ನೋಡಿ, ಚಿಕ್ಕಮಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಮಗನಿಂದಲೇ ತಾಯಿಯ ಭೀಕರ ಮರ್ಡರ್ ಆಗಿದೆ. ಚೆನ್ನಾಗಿ ಕುಡಿದು ಬಿಟ್ಟಿದ್ದಾನೆ. ಅದೇನು ಕೋಪ ಬಂತೋ ಅಥವಾ ಏನು ಜಗಳ ಆಯಿತೋ ಗೊತ್ತಿಲ್ಲ. ಜಗಳ ತಾರಕಕ್ಕೆ ಏರಿ ತಾಯಿಯನ್ನೇ ಮರ್ಡರ್ ಮಾಡಿಬಿಟ್ಟಿದ್ದಾನೆ ಇಲ್ಲೊಬ್ಬ ಪಾಪಿ ಮಗ. ತಾಯಿನ ಕೊಂದು ಬಳಿಕ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾನೆ ಆ ಪಾಪಿ. ಈ ಘಟನೆ ನಡೆದಿರೋದು ಎಕ್ಸಾಕ್ಟ್ ಆಗಿ ಚಿಕ್ಕಮಗಳೂರಿನ ಹಕ್ಕಿಮಕ್ಕಿ ಗ್ರಾಮದಲ್ಲಿ. ಈತ ತನ್ನ ತಾಯಿಯನ್ನ ಕೊಲೆ ಮಾಡಿ ಮೃತದೇಹಕ್ಕೆ ಬೆಂಕಿ ಹಾಕಿದ ಜಾಗದ ಪಕ್ಕದಲ್ಲೇ ಆ ಮಗ ಮಲಗ್ತಾನೆ. ಮಗನ ಹೆಸರು ಪವನ್ ಅಂತ. ಈ ಪವನ್ ಅನ್ನೋನು ತಾಯಿ ಭವಾನಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಆಲ್ದೂರು ಪೊಲೀಸರು ಆರೋಪಿ ಪವನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವನೇ ಪವನ. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ. ನೋಡಿ, ಅಲ್ಲಿ ಸುಟ್ಟಾಕಿದ್ದಾನೆ. ಬಾಡಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ. ಆ ಸುಟ್ಟಾಕಿರೋ ಜಾಗದ ಪಕ್ಕದಲ್ಲೇ ಚೆನ್ನಾಗಿ ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದಾನೆ ಅಲ್ಲೇ ಸ್ಥಳದಲ್ಲಿ. ಆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದು ಈ ಮಗ ಪವನ. ಪಕ್ಕದಲ್ಲಿ ಶವ ಸುಟ್ಟಿದ್ದಾನೆ ಆತ. ಪಕ್ಕದಲ್ಲೇ ಮಲಗಿದ್ದಾನೆ. ಇನ್ನೆಷ್ಟು ಕುಡಿದಿರಬೇಡ ಅವನು. ಕುಡಿದ ನಶೆಯಲ್ಲಿ ತಾಯಿಯ ಜೊತೆ ಜಗಳ ಮಾಡಿಕೊಂಡು ಕೊಲೆ ಮಾಡಿ ಸುಟ್ಟಾಕ್ಬಿಟ್ಟಿದ್ದಾನೆ. ಎಂಥ ಪಾಪಿ ಮಗ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ತಾಯಿ ಮತ್ತು ಮಗನ ನಡುವೆ ಅಂಥದ್ದೇನಾಯಿತು? ಜೊತೆಗೆ ಈತ ಕೊಲೆ ಮಾಡಿ ತಾಯಿಯ ಶವವನ್ನು ಸುಟ್ಟು ಬಳಿಕ ಅದ್ರ ಪಕ್ಕದಲ್ಲೇ ಮಲಗ್ತಾನೆ ಅಂತಂತಂದರೆ ಇನ್ನೆಂಥ ಮನಸ್ಥಿತಿಯ ವ್ಯಕ್ತಿ ಆತ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಖಂಡಿತ ಶರತ್, ಈ ಘಟನೆ ನಡೆದಿರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಹಕ್ಕಿಮಕ್ಕಿ ಗ್ರಾಮದಲ್ಲಿ. ಪವನ್ ಎಂಬತ್ತೇನಿದ್ದಾನೆ ಆತ ಭವಾನಿ ಎಂಬ ತಾಯಿಯನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕೊಲೆಗೆ ನಿಖರವಾದ ಕಾರಣ ಏನು ಅಂತಂದ್ರೆ, ರಾತ್ರಿ ವೇಳೆಯಲ್ಲಿ ಈತ ಕಂಠಪೂರ್ತಿ ಕುಡಿದು ಮನೆಗೆ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ತಾಯಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇನ್ನೂ ಕೂಡ ಕೇವಲ 28 ವರ್ಷ, ಆತನಿಗೆ ಇನ್ನು ಮದ್ವೆ ಕೂಡ ಆಗಿರಲ್ಲ. ಹೀಗಾಗಿ ಇಂಥ ವಯಸ್ಸಿನಲ್ಲಿ ಇಷ್ಟೊಂದು ಕುಡಿದು ಬಂದ್ರೆ ಕುಟುಂಬದ ಕತೆ ಏನು, ಮುಂದಿನ ದಿನಗಳಲ್ಲಿ ನಿನ್ಗೆ ಯಾರು ಹೆಣ್ ಕೊಡ್ತಾರೆ ಅನ್ನೋ ವಿಚಾರವಾಗಿ ಒಂದಷ್ಟು ಮಾತಿನ ಚಕಮಕಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆತ ತಾಯಿಯನ್ನ ಕೊಲೆ ಮಾಡಿರ್ತಾರೆ. ಅಂದ್ರೆ ತಾಯಿ ಜೊತೆ ವಾಗ್ವಾದ ತಿಳಿದು ತಾಯಿಗೆ ಹೊಡೆದು ಸಾಯ್ತಿರ್ತಕ್ಕಂಥದ್ದು. ಅಷ್ಟಲ್ಲದೆ ಕೊಲೆ ಮಾಡಿದ ನಂತರ ಆ ತಾಯಿಯ ದೇಹವನ್ನ ಸುಟ್ಟು ಹಾಕಿರ್ತಕ್ಕಂಥದ್ದು. ಆ ಸುಟ್ಟು ಹಾಕಿ ಆ ಒಂದು ಸ್ಥಳದಲ್ಲೇ ಆತ ಮಲಗಿರ್ತಾನೆ. ಅಲ್ಲಿ ಯಾರೋ ಸ್ಥಳೀಯರು ನೋಡಿದಂತ ಸಂದರ್ಭದಲ್ಲಿ ಆಲ್ದೂರು ಪೊಲೀಸರಿಗೆ ಮಾಹಿತಿನ ಕೊಡ್ತಾರೆ. ಆಲ್ದೂರು ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಆರೋಪಿಯನ್ನ ಈಗಾಗಲೇ ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆ ನಡೆಸಿರ್ತಕ್ಕಂಥ. ಅಂದ್ರೆ ಈ ಹಿಂದೆ ಏನಾದ್ರು ಇವ್ರ ನಡುವೆ ಗಲಾಟೆ, ತಾಯಿ ಮಗನ ನಡುವೆ ಗಲಾಟೆ ಆಗಿತ್ತಾ ಅನ್ನೋ ವಿಚಾರವಾಗಿ ಕೂಡ ವಿಚಾರಣೆ ನಡೆಸ್ತಾರೆ. ಆದ್ರೆ ಏನೇ ಆದ್ರೂ ಕೂಡ ತಾಯಿಯನ್ನ ಕೊಂದು ಆತ ಆ ತಾಯಿಯ ಶವದ ಪಕ್ಕದಲ್ಲೇ ಮಲಗಿರ್ತಕ್ಕಂಥ ನೋಡ್ತಾರೆ. ಈ ತರ ಮನಸ್ಥಿತಿ ಎಷ್ಟು ವಿಚಿತ್ರವಾಗಿದೆ ಅನ್ನೋದು ಕೂಡ ಈಗ ಶಿಕ್ಷೆ ಪ್ರಶ್ನೆಗೆ ಕಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಚಿನ್, ಡೀಟೇಲ್ಸ್ಗಾಗಿ.